ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋನಲ್ಲಿ ರವಾ ಮ್ಯಾಂಗೋ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ. ಸ್ವಲ್ಪನಾದರೂ ಹೆಲ್ದಿ ಆಗುತ್ತೆ. ಸೊ ಈ ಥರ ಮನೇಲಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಥರ ಮ್ಯಾಂಗೋಸ್ ಬಂದ್ಬಿಟ್ಟು ನನ್ನ ಸಿಸ್ಟರ್ ಮನೆಯಲ್ಲಿ ಬಿಡುತ್ತೆ. ಸೊ ಈ ಮ್ಯಾಂಗೋಸು ತುಂಬಾ ಸ್ವೀಟಾಗಿರುತ್ತೆ ಮತ್ತು ಕ್ರೀಮಿಯಾಗಿರುತ್ತೆ. ಸೊ ನಾನು ಇವಾಗ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ತುಂಬ ಕ್ರೀಮಿಯಾಗಿರುತ್ತೆ. ಇದರಲ್ಲಿ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿದ್ರೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ, ಈ ಥರ ಕ್ರೀಮಿಯಾಗಿ ಚೆನ್ನಾಗಿರುತ್ತೆ. ನಾನು ತುಂಬ ಎಸ್ಥೆಟಿಕ್ಕಾಗಿ ಕಾಣಿಸೋದಕ್ಕೆ ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ. ಸೊ ನೆಕ್ಸ್ಟು ನಾವಿವಾಗ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ನಾನಿವಾಗ ಮಿಕ್ಸಿ ಜಾರ್ನಲ್ಲಿ ಮಾಡ್ತಾ ಇರೋದು. ಸೊ ಮಿಕ್ಸಿ ಜಾರ್ನ ತೊಗೊಂಡು ಇದಕ್ಕೆ ನಾನು ಮೀಡಿಯಮ್ ರವೆ ಬರುತ್ತಲ್ಲ, ಮೀಡಿಯಮ್ ರವೆನ ಹಾಕ್ಕೊಂಡಿದ್ದೀನಿ. ಚಿರೋಟಿ ರವೆನಲ್ಲಿ ಕೂಡ ಮಾಡ್ಕೋಬೋದು ನೀವು. ಅದನ್ನು ಕೂಡ ಚಿರೋಟಿ ರವೆನೂ ಕೂಡ 1 ಕಪ್ ಹಾಕ್ಕೋಬೋದು. ನಾನಿವಾಗ ಮೀಡಿಯಮ್ ರವೆ ಇತ್ತು, ಮೀಡಿಯಮ್ ರವೆನ ಹಾಕ್ಕೊಂಡಿದ್ದೀನಿ. ಮತ್ತು 1 ಕಪ್ಪಷ್ಟು ಶುಗರ್ನ ಹಾಕ್ಕೊಂಡಿದ್ದೀನಿ. 1 ಕಪ್ಪಿಂತ ಕಮ್ಮಿ ಹಾಕ್ಕೊಂಡಿದ್ದೀನಿ. ನೀವು ಶುಗರ್ ನೋಡಿಕೊಂಡು ಕಮ್ಮಿ ಜಾಸ್ತಿ ಮಾಡ್ಕೋಬೋದು. ನೆಕ್ಸ್ಟು ನಾನು ಒಂದು ಸ್ವಲ್ಪ ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಇಷ್ಟು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಕ್ಲೀನಾಗಿ ನೈಸ್ ಪೌಡರ್ ಆಗೋ ಥರ ರುಬ್ಕೊಂಡಿದ್ದೀನಿ. ಸೊ ಆವಾಗಲೇ ನಾನು ಕಟ್ ಮಾಡಿಟ್ಕೊಂಡಿರೋ ಅಂಥ ಮ್ಯಾಂಗೋಸ್ನ ನಾನು ಇವಾಗ ಇಲ್ಲಿ ಹಾಕ್ತಾಯಿದ್ದೀನಿ. 2 ಮ್ಯಾಂಗೋನ ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ಒಂದು ಅರ್ಧ ಕಪ್ಪಷ್ಟು ಬರುತ್ತೆ ಮ್ಯಾಂಗೋಸು. ಸೊ ಅದನ್ನು ಹಾಕ್ತಾಯಿದ್ದೀನಿ. ಮ್ಯಾಂಗೋನ ಪ್ಯೂರಿ ಮಾಡಿ ಕೂಡ ನೀವು ಹಾಕ್ಕೋಬೋದು. ನಾನು ನೆಕ್ಸ್ಟ್ ಇವಾಗ ಕಸ್ಟರ್ಡ್ ಪೌಡರ್ನ ಹಾಕ್ಕೋತಾಯಿದ್ದೀನಿ. ಕಸ್ಟರ್ಡ್ ಪೌಡರು ಫ್ಲೇವರ್ಗೋಸ್ಕರ, ಇಲ್ಲಾಂದರೆ ಮಿಲ್ಕ್ ಪೌಡರ್ನ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಕಂಪ್ಲೀಟ್ಲಿ ಸ್ಕಿಪ್ ಕೂಡ ಮಾಡ್ಕೋಬೋದು. 2 ಸ್ಪೂನಷ್ಟು ನಾನು ಕಸ್ಟರ್ಡ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟು ನಾನು 1 ಕಪ್ಪಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇವಾಗ ಗ್ರೈಂಡ್ ಮಾಡಿದ್ದೀನಿ. ನಾನು ಗ್ರೈಂಡ್ ಮಾಡಿದ್ಮೇಲೆ ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ ನಂದು. ಸ್ವಲ್ಪ ಹಾಲನ್ನ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ರವೆ ಬಂದ್ಬಿಟ್ಟು ನೀರನ್ನ ಹೀರ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ನಾನು ಹಾಲನ್ನ ಜಾಸ್ತಿ ಹಾಕಿದ್ದೀನಿ. ಮೊಸರನ್ನ ಹಾಕ್ತಾಯಿದ್ದೀರಾ ಅಂತ ಅಂದರೆ ನೀವು 1/4 ಕಪ್ಪಷ್ಟು ಮೊಸರನ್ನ ಹಾಕಿ ಒಂದು 5ರಿಂದ 10 ನಿಮಿಷ ನೀವು ಅದನ್ನು ಸೈಡಿಗೆ ಎತ್ತಿಡಬೇಕಾಗತ್ತೆ. ಯಾಕಂದರೆ ರವೆ ಎಲ್ಲ ಏನಿರುತ್ತೆ ಅದು ಸ್ವಲ್ಪ ಮಾಯ್ಶ್ಚರ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಮಾಯ್ಶ್ಚರ್ ಅಬ್ಸರ್ವ್ ಆದಮೇಲೆ ತಿಕ್ಕಾಗುತ್ತೆ. ಸೊ ಅದಕ್ಕೆ ಒಂದು 10 ನಿಮಿಷ ರೆಸ್ಟ್ ಆಗೋಕ್ಕೆ ಬಿಟ್ಬಿಡಿ ಅಷ್ಟೂ. ಈಗ ನೆಕ್ಸ್ಟು ನಾನೊಂದು ಟಿಫನ್ ಬಾಕ್ಸ್ ಕಂಟೈನರ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಕೇಕ್ ಮೋಲ್ಡ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ನಾನು ಇವಾಗ ಇದನ್ನು ಗ್ರೀಸ್ ಮಾಡ್ಕೋತೀನಿ. ಆಯಿಲ್ ಇಲ್ಲ ಬಟರ್ ಇಂಥಲ್ಲಾದರೂ ಒಂಚೂರು ಗ್ರೀಸ್ ಮಾಡಿಕೊಂಡು ಸ್ವಲ್ಪ ಇದು ಗೋಧಿ ಹಿಟ್ಟು ಇಲ್ಲ ಅಂತ ಅಂದರೆ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಪೂರ್ತಿ ಈ ಥರ ಕೋಟ್ ಮಾಡಿ ಇಟ್ಕೋಬೇಕಾಗತ್ತೆ. ಯಾಕಂದರೆ ನಾವಿಲ್ಲಿ ಬಟರ್ ಪೇಪರ್ ಯೂಸ್ ಮಾಡ್ತಾಯಿಲ್ಲ. ಸೊ ಬಟರ್ ಪೇಪರ್ ಯೂಸ್ ಮಾಡ್ದಲ್ಲೇ ಇರೋದಕ್ಕೆ ಆಲ್ಟರ್ನೇಟಿವ್ ಆಗಿ ಈ ಥರ ಮಾಡ್ಕೋಬೇಕು. ಸೊ ಸ್ಟಿಕ್ಕಿ ಏನಾದರೂ ಕೇಕ್ ಮೋಲ್ಡ್ ಈಸಿಯಾಗಿ ಡಿಮೋಲ್ಡ್ ಆಗಬೇಕು ಅಂದರೆ ಇದೊಂದು ಸ್ಟೆಪ್ ಫಾಲೋ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟು ನಾನು ಇವಾಗ ಏನು ಆವಾಗಲೇ ಎತ್ತಿಟ್ಟಿದೆ ಮಿಕ್ಸಿ ಮಾಡಿ, ಸೊ ಅದನ್ನು ಈ ಥರ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇವಾಗ ನಾನು ಆಯಿಲ್ ಹಾಕ್ಕೋಬೋದು, ಗೀ ಹಾಕ್ಕೋಬೋದು, ಬಟರ್ ಹಾಕ್ಕೋಬೋದು, ನೀವೇನು ಬೇಕಾದ್ರೂ ಹಾಕ್ಕೋಬೋದು. 1/4 ಕಪ್ಪಷ್ಟು ನಾನಿವಾಗ ಗೀನ ಹಾಕ್ಕೊಂಡಿದ್ದೀನಿ. ಗೀನ ಹಾಕ್ಕೊಂಡು ನಾನು ಇನ್ನೊಂದು ಸಲ ಗ್ರೈಂಡ್ ಮಾಡ್ತಾಯಿದ್ದೀನಿ. ಈಗ ನೋಡ್ತಿದ್ದಾರಲ್ಲ, ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ ನಂದು. ಸೊ ಈ ಕನ್ಸಿಸ್ಟೆನ್ಸಿ ಬಂದಾಗ ನಾನಿವಾಗ 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ತಾಯಿದ್ದೀನಿ. ಇದು ಕೇಕ್ನ ರೈಸ್ ಮಾಡಿಸೋಕ್ಕೋಸ್ಕರ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಅದಕ್ಕೆ 1 ಸ್ಪೂನಷ್ಟು ಹಾಕಿದ್ದೀನಿ. ನೆಕ್ಸ್ಟು ನಾನು ಇದನ್ನು ಆ್ಯಕ್ಟಿವೇಟ್ ಮಾಡೋದಕ್ಕೆ 1 ಸ್ಪೂನಷ್ಟು ವಿನಿಗರ್ನ ಹಾಕೋತೀನಿ. ಈಗ ನೋಡ್ತಿದ್ದೀರಲ್ಲ, ಬಬಲ್ಸ್ ಬರ್ತಾಯಿದೆ. ಸೊ ಇದು ಹಾಕಿದ್ಮೇಲೆ ನೀವು ಮಿಕ್ಸಿ ರನ್ ಮಾಡೋ ಹಾಗಿಲ್ಲ, ಕೈನಲ್ಲೇ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಓಕೆನಾ? ಮಿಕ್ಸಿ ರನ್ ಮಾಡಿಬಿಟ್ರೆ ಏರಿ ಫಾರ್ಮ್ ಆಗೋದು, ಬೇಕಿಂಗ್ ಪೌಡರ್ ಹಾಕಿದ್ದು ಎಲ್ಲ ಹಾಳಾಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಕೈನಲ್ಲೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಏರಿ ಕ್ಲೀನಾಗಿರುತ್ತೆ. ಸೊ ಇದನ್ನು ಈ ಕಂಟೈನರ್ ಒಳಗಡೆ ಆವಾಗಲೇ ಗ್ರೀಸ್ ಮಾಡಿ ಇಟ್ಕೊಂಡಿರೋ ಕಂಟೈನರ್ ಒಳಗಡೆ ಹಾಕ್ತಾಯಿದ್ದೀನಿ ನಾನು. ಇದನ್ನು ಹಾಫ್ ಅಷ್ಟು ಫಿಲ್ ಮಾಡ್ಕೊಳ್ಳಿ. ಫುಲ್ ಫಿಲ್ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ರೇಸ್ ಆಗುತ್ತಲ್ವ. ಸೊ ಅದಕ್ಕೋಸ್ಕರನೇ ಹಾಫ್ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನಿವಾಗ ಸ್ವಲ್ಪ ಚಾಪ್ ಮಾಡಿ ಇಟ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ. ನೀವೇ ಹಾಕಿದ್ರೂ ಹಾಕ್ಬೋದು, ಇಲ್ಲಾಂದರೆ ಕೂಡ ನಡೆಯುತ್ತೆ. ನಾನಿವಾಗಿಲ್ಲಿ ಬಾದಾಮಿ ಮತ್ತು ಪಿಸ್ತಾನ ಕ್ಲೀನಾಗಿ ಚಾಪ್ ಮಾಡಿಕೊಂಡು ಸ್ವಲ್ಪ ಡಿಸೈನಾಗಿ ಹಾಕ್ಕೋತಾ ಇದ್ದೀನಿ. ಸೈಡಿಗೆ ಪಿಸ್ತಾ ಮತ್ತು ಮಧ್ಯದಲ್ಲಿ ಬಾದಾಮಿ ಅಂತ ಹಾಕ್ಕೊಂಡಿದ್ದೀನಿ. ನೀವೇನು ಬೇಕಾದ್ರೂ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಈ ಸ್ಟೆಪ್ನ ಸ್ಕಿಪ್ ಕೂಡ ಮಾಡ್ಕೋಬೋದು. ಸೊ ಇವಾಗ ನೋಡ್ತಿದ್ದೀರಲ್ಲ, ಈ ಥರ ನನಗೆ ಡಿಸೈನ್ ಮಾಡ್ಕೊಂಡಿದ್ದೀನಿ. ಪಿಸ್ತಾ ಹಾಕೋದ್ರಿಂದ ಗ್ರೀನ್ ಕಲರ್ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಯೆಲ್ಲೋ ಕಲರ್ ಮೇಲೆ ಅನ್ನೋದಕ್ಕೆ ನಾನು ಪಿಸ್ತಾ ಹಾಕ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ನಾನಿವಾಗ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ ಕಡಾಯಿನ. ಒಂದು ದಪ್ಪ ತಳ ಇರೋ ಅಂಥ ಕಡಾಯಿ ತೊಗೊಂಡು
ಅದರೊಳಗಡೆ ನಾನು ಉಪ್ಪನ್ನ ಹಾಕಿ ಸ್ಟ್ಯಾಂಡ್ ಇಟ್ಬಿಟ್ಟು ನಾನು ಒಂದು 10 ನಿಮಿಷ ಪ್ರೀ ಹೀಟ್ ಆಗಕ್ಕೆ ಮುಂಚೆನೇ ಇಟ್ಟಿದ್ದೆ. ಬ್ಯಾಟರ್ ಪ್ರಿಪೇರ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನೀವು ಪ್ರೀ ಹೀಟ್ ಆಗುತ್ತೆ. ಸೊ ಗ್ಯಾಸ್ ಹಂಚ್ಬಿಟ್ಟು ಒಂದು 10 ನಿಮಿಷ ಮುಚ್ಚಿ ಇಟ್ಬಿಡಿ. ಅದಾದಮೇಲೆ ನೆಕ್ಸ್ಟ್ ನಾವೇನು ಬ್ಯಾಟರ್ ಪ್ರಿಪೇರ್ ಮಾಡ್ಕೊಂಡ್ರೆ ಕಂಟೈನರ್ ಇರುತ್ತೆ ಅದನ್ನು ಅದರೊಳಗಡೆ ಇಟ್ಬಿಟ್ಟು ಒಂದು 45 ಮಿನಿಟ್ಸ್ ಅಷ್ಟು ಬೇಕ್ ಮಾಡಬೇಕಾಗತ್ತೆ. ನಾನು ನಿಮ್ಗೆ ತೋರಿಸ್ತಿದ್ದೀನಿ ನೋಡಿ ವಿಡಿಯೋನಲ್ಲಿ. ಕೇಕ್ ರೇಸ್ ಆಗೋದು ಕೂಡ ನೀವು ನೋಡ್ಬೋದು. ಸೊ ಕೇಕು ಬಂದ್ಬಿಟ್ಟು 45 ಮಿನಿಟ್ಸ್ ಆಗೋವರೆಗೂ ಬೇಕ್ ಮಾಡಬೇಕಾಗುತ್ತೆ. 45 ಮಿನಿಟ್ಸ್ ಆದಮೇಲೆ ನೀವು ತೆಗೆದು ಚೆಕ್ ಮಾಡಬೇಕಾಗತ್ತೆ. ಈಗ ತೋರಿಸ್ತೀನಿ ನೋಡಿ. ಈಗ ನಾನು 45 ಮಿನಿಟ್ಸ್ ಆಗಿದೆ. ಸೊ ಹಿಂಗೆ ಟೂತ್ ಪಿಕ್ ಇಲ್ಲ ಅಂದರೆ ಚಾಕು ಇನ್ಸರ್ಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಸ್ವಲ್ಪ ಏನಾದ್ರು ಅಂಟ್ಕೋತಾ ಇದೆ ಚಾಕುಗೆ ಅಂತಂದರೆ ಇನ್ನೊಂದು 10 ನಿಮಿಷ ಬಿಟ್ಬಿಡಿ. ಸೊ ಇವಾಗ ನೋಡ್ತಿದ್ದೀರಲ್ಲ, ನಾನೊಂದು 10 ನಿಮಿಷ ಬಿಟ್ಟಾದಮೇಲೆ ನಾನು ಇವಾಗ ತೆಗಿತಾ ಇದ್ದೀನಿ. ಇನ್ನೂ ಒಂದು ಸ್ವಲ್ಪ ಹೊತ್ತು ನಾನು ಬೇಕ್ ಮಾಡಬೇಕಾಗಿತ್ತು, ಬಟ್ ನನಗೆ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ನಾನು ಬೇಗ ತೆಗ್ದಿದ್ದೀನಿ. ಸೊ ಅದರ ಮಿಸ್ಟೇಕ್ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಏನಾಗಿದೆ ಅಂತ ನೋಡಿ. ಸೊ ಇದು ಆದಮೇಲೆ ಬೇಕಾಗಿದೆ ಅಂತ ಗೊತ್ತಾದಮೇಲೆ ಒಂದು ಸ್ಟ್ಯಾಂಡ್ ಮೇಲೆ ಒಂದು ಬಟ್ಟೆನ ಮುಚ್ಚಿ ಒಂದು ಅರ್ಧ ಗಂಟೆ ಬಿಟ್ಬಿಡಿ. ಸೊ ಮಾಯ್ಶ್ಚರ್ ಎಲ್ಲ ಕ್ಲೀನಾಗಿರುತ್ತೆ. ಇಲ್ಲ ಅಂತಂದರೆ ಕ್ರಂಬ್ರಿ ಆಗಿಬಿಡುತ್ತೆ, ಡ್ರೈನೆಸ್ ಕ್ರಿಯೇಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಒಂದು ಕ್ಲಾತ್ನ ಮುಚ್ಚಿ ನೀವು ಇದನ್ನು ಎತ್ತಿ ಒಂದು ಅರ್ಧ ಗಂಟೆ ಇಟ್ಟರೆ ಅದಕ್ಕೆ ಕೂಲ್ ಆಗುತ್ತೆ. ಮತ್ತು ಇವಾಗ ನಾನು ಇದನ್ನು ಡಿಮೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಈ ಥರ ನನ್ನ ಕೇಕ್ ಬಂದಿದೆ. ಮೇಲ್ಗಡೆ ನಾನು ನಿಮ್ಗೆ ತೋರಿಸ್ತಿದ್ದೀನಿ ನೋಡಿ. ಕೆಳಗಡೆ ಪಾರ್ಟ್ ಏನಿತ್ತು ಅದು ಸ್ವಲ್ಪ ಬೇಕಾಗಿರಲಿಲ್ಲ, ಸೊ ಗಟ್ಟಿ ಆಗಿದೆ. ಸೊ ಈ ಮಿಸ್ಟೇಕ್ನ ನೀವು ಮಾಡೋಕ್ಕೆ ಹೋಗಬೇಡಿ. ಇನ್ನೂ ಒಂದು 10ರಿಂದ 15 ನಿಮಿಷ ಜಾಸ್ತಿ ಹೊತ್ತು ಬೇಕ್ ಮಾಡಿ ಟೂತ್ ಪಿಕ್ಕು ಕ್ಲೀನಾಗಿ ಬರಬೇಕು, ಅಲ್ಲಿವರೆಗೂ ಬೇಕ್ ಮಾಡಬೇಕಾಗತ್ತೆ. ಮೇಲ್ಗಡೆ ನೋಡಿ ನೀವಿಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಸೊ ಈ ಥರ ಸಾಫ್ಟಾಗಿ ಬಂದಿದೆ ಅಂತಂದರೆ ನಿಮ್ಮ ಕೇಕು ತುಂಬಾ ಚೆನ್ನಾಗಿದೆ ಅಂತ. ಮತ್ತು ನೀವು ತೆಗೆದಾಗ ನೋಡಿದ್ರಿ ಅಲ್ವಾ, ಏರಿಯಾಗೆ ಬಬಲ್ಸ್ ಥರ ಫಾರ್ಮ್ ಆಗಿತ್ತು. ಸೊ ಈಗ ನೋಡಿ ನನ್ನ ಕೇಕ್ ಈ ಥರ ಸಾಫ್ಟಾಗಿ ಕ್ಲೀನಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.